ಎಣ್ಣೆ ಹೆಚ್ಚಾದ್ರೆ ಮಾತ್ರ ಅಡುಗೆ ರುಚಿನ? ಅಡುಗೆ ರುಚಿಯಾಗಬೇಕಾದ್ರೆ ಎಣ್ಣೆ ಜಾಸ್ತಿ ಇರಬೇಕು ಅಂತ ಬಹುತೇಕರು ಅಂದ್ಕೊಳ್ತಾರೆ. ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಗೊತ್ತಿದ್ರೂ ರುಚಿಗೋಸ್ಕರ ಎಣ್ಣೆಯನ್ನ ಹೆಚ್ಚಾಗಿಯೇ ಬಳಸ್ತಾರೆ. ಆದ್ರೆ ನೆನಪಿಡಿ, ರುಚಿ ಬರೋದು ಕೇವಲ ಎಣ್ಣೆಯಿಂದಲ್ಲ, ನಾವು ಅಡುಗೆ ಮಾಡೋ ವಿಧಾನದಿಂದ. ಕೆಲವೊಂದು ಸ್ಮಾರ್ಟ್ ಟ್ರಿಕ್ಸ್ ಯೂಸ್ ಮಾಡಿದ್ರೆ ಕಡಿಮೆ ಎಣ್ಣೆಯಲ್ಲೂ ಸೂಪರ್ ಟೇಸ್ಟಿ ಅಡುಗೆ ಮಾಡಬಹುದು. ಆ ಟ್ರಿಕ್ಸ್ ಏನು? ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ನಾನ್ ಸ್ಟಿಕ್ ಮತ್ತು ಕಬ್ಬಿಣದ ಪಾತ್ರೆ ಬೆಸ್ಟ್. ಹೌದು, ನೀವು ಬಳಸೋ ಪಾತ್ರೆಗಳ ಮೇಲೆಯೂ ಎಣ್ಣೆಯ ಬಳಕೆ ನಿರ್ಧಾರವಾಗುತ್ತೆ. ನಾನ್ ಸ್ಟಿಕ್ ಅಥವಾ ಸೆರಾಮಿಕ್ ಪಾತ್ರೆಗಳಲ್ಲಿ ಆಹಾರ ಅಂಟಿಕೊಳ್ಳಲ್ಲ, ಹಾಗಾಗಿ ಕೇವಲ 1-2 ಹನಿ ಎಣ್ಣೆ ಸಾಕು. ಇನ್ನು ಕಬ್ಬಿಣದ ಪಾತ್ರೆ ಬಳಸಿದ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಆದ್ರೆ ನಾನ್ ಸ್ಟಿಕ್ ಪಾತ್ರೆ ಬಳಸುವಾಗ ಮರದ ಅಥವಾ ಸಿಲಿಕಾನ್ ಚಮಚಗಳನ್ನೇ ಬಳಸಿ. ಫ್ರೈ ಬೇಡ, ಸ್ಟೀಮ್ ಮಾಡಿ. ತರಕಾರಿ ಅಥವಾ ಸ್ನಾಕ್ಸ್ ಅನ್ನ ಎಣ್ಣೆಯಲ್ಲಿ ಕರಿಯುವ ಬದಲು ಮೊದಲು ಹಬೆಯಲ್ಲಿ ಬೇಯಿಸಿಕೊಳ್ಳಿ. ಇದು ತರಕಾರಿಗಳ ನೈಸರ್ಗಿಕ ಬಣ್ಣ, ರುಚಿ ಮತ್ತು ಪೋಷಕಾಂಶಗಳನ್ನ ಹಾಳಾಗದಂತೆ ಉಳಿಸುತ್ತೆ. ಜೊತೆಗೆ ನಿಮ್ಮ ದೇಹಕ್ಕೆ ಸೇರೋ ಫ್ಯಾಟ್ ಕೂಡ ಕಮ್ಮಿ ಆಗುತ್ತೆ. ಆಯಿಲ್ ಸ್ಪ್ರೇ ಮತ್ತು ಏರ್ ಫ್ರೈಯರ್ ಬಳಸಿ. ಡೈರೆಕ್ಟ್ ಆಗಿ ಬಾಟಲಿಯಿಂದ ಎಣ್ಣೆ ಸುರಿಯುವಾಗ ನಮ್ಮ ಕಣ್ತಪ್ಪಿನಿಂದ ಹೆಚ್ಚಾಗಿ ಬಿದ್ದುಬಿಡುತ್ತೆ. ಅದಕ್ಕೆ ಆಯಿಲ್ ಸ್ಪ್ರೇ ಅಥವಾ ಬ್ರಷ್ ಬಳಸಿ. ಇನ್ನು ಪಕೋಡಾ, ಟಿಕ್ಕಿ ಅಥವಾ ಕಟ್ಲೆಟ್ಗಳನ್ನ ಡೀಪ್ ಫ್ರೈ ಮಾಡೋ ಬದಲು ಏರ್ ಫ್ರೈಯರ್ ಅಥವಾ ಓವನ್ ಬಳಸಿ. ಕ್ರಿಸ್ಪಿನೆಸ್ ಅದೇ ಇರುತ್ತೆ, ಆದ್ರೆ ಎಣ್ಣೆ ಮಾತ್ರ ಕೇವಲ 10% ಮಾತ್ರ ಬಳಕೆ ಆಗುತ್ತೆ. ತರಕಾರಿ ಗ್ರಿಲ್ ಮಾಡಿ, ಮಸಾಲೆ ಡ್ರೈ ರೋಸ್ಟ್ ಮಾಡಿ. ಪನೀರ್ ಅಥವಾ ತರಕಾರಿಗಳನ್ನ ಗ್ರಿಲ್ ಮಾಡಿದ್ರೆ ಎಣ್ಣೆಯ ಅಗತ್ಯವೇ ಇರಲ್ಲ, ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ. ಹಾಗೆ ಸಾಂಬಾರ್ ಅಥವಾ ಗ್ರೇವಿಗೆ ಮಸಾಲೆ ರೆಡಿ ಮಾಡುವಾಗ ಎಣ್ಣೆ ಹಾಕಬೇಡಿ. ಒಣಮೆಣಸು, ಜೀರಿಗೆ, ಕೊತ್ತಂಬರಿ, ಚಕ್ಕೆ, ಲವಂಗವನ್ನ ಕಡಿಮೆ ಉರಿಯಲ್ಲಿ ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ. ಇದರಿಂದ ಅಡುಗೆಯ ಸುವಾಸನೆ ಇನ್ನಷ್ಟು ಹೆಚ್ಚುತ್ತೆ. ಈ ಸಿಂಪಲ್ ಟ್ರಿಕ್ಸ್ ನೆನ್ಪಿಟ್ಕೊಳ್ಳಿ. ಎಣ್ಣೆ ಕಮ್ಮಿ ಆದಾಗ ರುಚಿ ಬ್ಯಾಲೆನ್ಸ್ ಮಾಡಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ ಮತ್ತು ನಿಂಬೆ ರಸವನ್ನ ಕೊಂಚ ಹೆಚ್ಚಾಗಿ ಬಳಸಿ. ತರಕಾರಿಗಳನ್ನ ತುಂಬಾ ಸಣ್ಣಗೆ ಕತ್ತರಿಸಬೇಡಿ, ಮೀಡಿಯಂ ಸೈಜ್ ನಲ್ಲಿ ಇರಲಿ. ಇನ್ನು ಬದನೆಕಾಯಿ ಅಥವಾ ಬೆಂಡೆಕಾಯಿ ಬೇಯಿಸುವ ಮುನ್ನ ಸ್ವಲ್ಪ ಉಪ್ಪು ಸವರಿಟ್ರೆ ಇವು ಎಣ್ಣೆಯನ್ನ ಜಾಸ್ತಿ ಹೀರಿಕೊಳ್ಳಲ್ಲ. ಕಡಿಮೆ ಎಣ್ಣೆ, ಅದ್ಭುತ ಹೆಲ್ತ್ ಬೆನಿಫಿಟ್ಸ್. ಅಡುಗೆಯಲ್ಲಿ ಎಣ್ಣೆ ಕಮ್ಮಿ ಮಾಡಿದ್ರೆ ತೂಕ ಇಳಿಯುತ್ತೆ, ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತೆ ಮತ್ತು ಹಾರ್ಟ್ ಹೆಲ್ತ್ ಸೂಪರ್ ಆಗಿರುತ್ತೆ. ನಾಲಿಗೆ ರುಚಿಗಾಗಿ ಎಣ್ಣೆ ಸುರಿದು ಆರೋಗ್ಯ ಹಾಳು ಮಾಡಿಕೊಳ್ಬೇಡಿ. ಇಂದಿನಿಂದಲೇ ಈ ಸಲಹೆಗಳನ್ನ ಪಾಲಿಸಿ ಹೆಲ್ದಿ ಲೈಫ್ ಸ್ಟೈಲ್ ರೂಢಿಸಿಕೊಳ್ಳಿ. ವಿಡಿಯೋ ಇಷ್ಟವಾದ್ರೆ ಲೈಕ್, ಶೇರ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ.